ಇಡಿ ಅವರಿಗೆ ಅನೇಕ ಭ್ರಷ್ಟಾಚಾರ ಆರೋಪಗಳು ಬಂತು. ಬೇರೆ ಬೇರೆ ಬಿಜೆಪಿಯ ಮುಖಂಡಗಳ ಮೇಲೆ, ಯಡಿಯೂರಪ್ಪನವ್ರಿಗೆ ಬಂದಿದೆ, ಕುಮಾರಸ್ವಾಮಿ ಅವ್ರಿಗೆ ಬಂದಿದೆ, ಬೇರೆ ಬೇರೆ ದೇಶದ ಅನೇಕ ಜನರ ಮೇಲೆ ಬಂದಿದೆ. ಅನೇಕ ಪ್ರಕರಣಗಳಾಯಿತು. ಯಾಕೆ ಆ ಪ್ರಕರಣಗಳಲ್ಲಿ ಇಡಿ ಅವರು ಹಸ್ತಕ್ಷೇಪನೆ ಮಾಡೋದಿಲ್ಲ? ಯಾಕೆ ಅಲ್ಲಿ ಎಂಟ್ರಿನೇ ಕೊಡೋದಿಲ್ಲ? ಯಾಕೆ ಸಿದ್ದರಾಮಯ್ಯ ಕೇಸ್ ಅಂತ ಹೇಳಿದ ತಕ್ಷಣ ಇಡಿ ಯಾಕೆ ಓಡ್ ಬರ್ತದೆ? ಇಲ್ಲೇ ಗೊತ್ತಾಗುತ್ತೆ ಇಡಿ ಏನು ಅಂತ. ಇಡಿ ಅದೊಂದು ರಾಜಕೀಯದ ಅಸ್ತ್ರ. ಅದು ಬಿಜೆಪಿಯ ವಿರೋಧಿಗಳನ್ನ ತೊಂದರೆ ಕೊಡಬೇಕು, ಮುಗಿಸ್ಬೇಕು, ಸರ್ಕಾರಗಳ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ಬೇಕು, ಪಕ್ಷಾಂತರವನ್ನು ಮಾಡಿಸ್ಬೇಕು, ಮತ್ತು ಅವ್ರಿಗೆ ನಾವು ಬ್ಲ್ಯಾಕ್ ಮೇಲ್ ಮಾಡಬೇಕು. ಅದಕ್ಕೆ ಇಡಿ ಉಪಯೋಗ ಮಾಡ್ತಾರೆ. ಸೊ ಇಡಿ ಇವತ್ತಿಲ್ಲಿ ಈ ಮೈಮೇಲ್ ಬಿದ್ದು ಇದಕ್ಕೆ ನಾವು ಇದಕ್ಕೆ ನಮ್ಗೆ ಅವಕಾಶ ಕೊಡ್ಲೇಬೇಕು, ನಾವು ಇದನ್ನ ನೋಡ್ಲೇಬೇಕು ಅಂತ ಹೇಳಿ ಯಾಕೆ ಈ ತರ ಬೀಳ್ತಾರೆ? ಸೊ ಅವ್ರ ದುರುದ್ದೇಶ ಸ್ಪಷ್ಟ ಇದೆ ಇಡಿದು. ಒಬ್ರಿಗೆ ಸುಣ್ಣ ಇನ್ನೊಬ್ರಿಗೆ ಬಣ್ಣ ಮಾಡಿದ್ರೆ ಬೆಣ್ಣೆ ತುಪ್ಪ ಏನು ಹೇಳ್ತಾರೆ, ಬೆಣ್ಣೆ ಮತ್ತು ಸುಣ್ಣ ಅಲ್ವಾ? ಒಬ್ಬರಿಗೆ ಬೆಣ್ಣೆ ಇನ್ನೊಬ್ಬರಿಗೆ ಸುಣ್ಣ ಮಾಡಿದ್ರೆ ಏನು ಪ್ರಯೋಜನ? ಎಲ್ಲರೂ ಒಂದೇ ತರ ನೋಡ್ಬೇಕು ತಾನೆ. ಆ ಯಾವುದೇ ಪ್ರಕರಣಗಳಲ್ಲಿ ಬಿಜೆಪಿ ಮುಗಳು ಇರೋದು ಪ್ರಕರಣ ಇಡಿ ಹೋಗೋದೇ ಇಲ್ಲ. ಯಾವುದೇ ರಾಜ್ಯದಲ್ಲಿ ಇಡಿ ಅದಕ್ಕೆ ಹತ್ರ ಹೋಗಲ್ಲ, ಸಿಬಿಐ ಹತ್ರ ಹೋಗೋದಿಲ್ಲ. ಬರೀ ಕಾಂಗ್ರೆಸ್ ವಿರೋಧ ಪಕ್ಷವರು ಯಾರಿದ್ದಾರೆ ಅವ್ರು ಬಂದಿದ್ದ ತಕ್ಷಣ ಓಡೋಡ್ ಬರ್ತಾರೆ, ನಾವ್ ಇದ್ರ ಇಂಟರ್ಫಿಯರ್ ಆಗ್ತೀವಿ, ನಾವ್ ಇದ್ರಲ್ಲಿ ಬರ್ತೀವಿ ಅಂತ. ಬರಲಿ, ಸ್ವಾಗತ, ಮಾಡಬಾರ್ದು ಅಂತ ನಾವೇನು ಹೇಳೋದಿಲ್ಲ. ಆದ್ರೆ ದುರುದ್ದೇಶ ಇಟ್ಕೊಂಡು, ರಾಜಕೀಯ ದ್ವೇಷ ಇಟ್ಕೊಂಡು, ಸಂವಿಧಾನದ ಬಾಹಿರವಾಗಿ ಇವತ್ತು ಈ ಸಂಸ್ಥೆಗಳು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಖಂಡನೀಯವಾದಂತ ವಿಷಯ.